ವೈದ್ಯ ಮತ್ತು ಸಿಬ್ಬಂದಿ ವರ್ಗಗಳ ಕೊರತೆ ಅದು ಹೌದು. ಅದು ಒಂದು ಮಾತ್ರ ನಾನೆಲ್ಲ ಹೇಳ್ತೀನಿ, ಖಾಸಗಿ ಆಸ್ಪತ್ರೆ ಬರೀ ನಗರದಲ್ಲಿ ಮಾತ್ರ ಇದೆ. ಎಲ್ಲಿ ನಗರ ಇದೆಯಾ ಅದು ಬಿಟ್ಟು 1 ಕಿಲೋಮೀಟರ್ ದೂರ ಹೋದ್ರೆ ನಿಮ್ಗೆ ಒಂದು ಖಾಸಗಿ ಆಸ್ಪತ್ರೆ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಗ್ರಾಮೀಣ ಮತ್ತು ನಗರ ಮಟ್ಟ ಪ್ರದೇಶದ ಜನಸಾಮಾನ್ಯ ಸುಮಾರು 85% ಜನಸಂಖ್ಯೆಯ ಜನರ ಆರೋಗ್ಯ ಇವತ್ತು ಏನಾದರೂ ಸರಿಯಾಗಿದ್ರೆ ಅದು ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ವೈದ್ಯರು ಸಿಬ್ಬಂದಿ ವರ್ಗ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವಾಗ ಎಲ್ಲಿ ಕೂಡ ಪ್ರೈವೇಟ್ ಬೇರೆ ಕಡೆ ಇರುವುದಿಲ್ಲ, ಗವರ್ಮೆಂಟ್ ಇರುವುದು ಎಲ್ಲ ಕಡೆ ಇರುವಂತದ್ದು. ಆದ್ರೂ ಕೂಡ ಇನ್ನಷ್ಟು ಉತ್ತಮ ಮಾಡಬೇಕಂದ್ರೆ ಬೇಡಿಕೆ ಇವತ್ತು ಬಂದಿದೆ. 35,000 ಕಡಿಮೆ ಅಂತ ಹೇಳಿದ್ರೆ ಅದು ಎಲ್ಲ ಡ್ರೈವರ್ ಅಟೆಂಡರ್ ಸೇರಿಸಿಕೊಂಡು ನಮಗೆ ವೈದ್ಯರ ಕೊರತೆ ಬರೀ ಸುಮಾರು 2,000 ಮಾತಾಡೋದು ಕಡಿಮೆ ಇದೆ. ನೇಮಕಾತಿ ಮಾಡಲಿಕ್ಕೆ ಈಗ ಆದೇಶ ಕೊಟ್ಟಿದ್ದಾರೆ. ನಮ್ಮ ನರ್ಸ್ಗಳ ಮತ್ತು ಎಎನ್ಎಂಗಳ ನೇಮಕಾತಿ ಮಾಡಲು ಆದೇಶ ಕೊಟ್ಟಿದ್ದಾರೆ. ಕೆಎ ಮುಖಾಂತರ ಮುಂದಿನ ಆದಷ್ಟು ಶೀಘ್ರದಲ್ಲೇ ಆ ನೇಮಕಾತಿ ನಾವು ಮಾಡ್ತೇವೆ. ಹಾಗೂ ಬಹುಶಃ ಇವತ್ತು ನಮ್ಮ ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಕೂಡ ಸುಮಾರು 200 ಡಾಕ್ಟರ್ಗಳಿಗೆ ಬಂದಿದ್ದಾರೆ. ಅವುಗಳಿಂದ ಹಂತ ಹಂತವಾಗಿ ಜಿಲ್ಲಾಧಿಕಾರಿ ಮತ್ತು DHO ನೇತೃತ್ವದಲ್ಲಿ ಇವತ್ತು ನೇಮಕಾತಿ ನಡೀತಾ ಇವತ್ತಿದೆ. ಅದಕ್ಕೆ ಕಾಂಟ್ರಾಕ್ಟ್ ನಲ್ಲಿ ಯಾರು ಬರ್ತಾರೆ ಅವ್ರಿಗೆ ಕೂಡ ಅವಕಾಶ ಕೊಡ್ತೇವೆ. ಪರ್ಮನೆಂಟ್ ನೇಮಕಾತಿ ಮಾಡಲಿಕ್ಕೆ ನಮ್ಮ ಸರ್ಕಾರಕ್ಕೆ ಇವತ್ತು ಸರ್ಕಾರ ಇವತ್ತು ಸ್ಯಾಂಕ್ಷನ್ ಮಾಡಿದೆ. ಅದು ತಕ್ಷಣ ಕೆಎ ಮುಖ ನೇಮಕಾತಿ ಮಾಡ್ತೇವೆ. ಹೆಚ್ಚುವರಿಗೆ ನಾವು ಇವತ್ತು ಸರ್ಕಾರಕ್ಕೆ ಬರೆದಿದ್ದಾರೆ. ಸರ್ಕಾರ ಕೂಡ ಮೌಖಿಕ ಒಪ್ಪಿಗೆ ಕೊಟ್ಟಿದೆ. ಇನ್ನು ನಮ್ಮ ಔಷಧಗಳ ಇವತ್ತು ಸಂಬಂಧಪಟ್ಟಾಗೆ ಬಹಳ ಗಂಭೀರವಾದ ವಿಚಾರ. ಯಾಕಂತ ಹೇಳಿದ್ರೆ ಇವತ್ತು ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಅಲ್ಲಿ ಒಂದು ನಕಲಿ ಫ್ಯಾಕ್ಟರಿಯನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಬೇರೆ ಈ ಕಡೆಗೆ ತಂದು ಮೊನ್ನೆ ತಾನೇ ನಾವು ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮತ್ತು ಇವತ್ತು ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿದೆ. ಸುಮಾರು 5 ಕೋಟಿಗಿಂತಲೂ ಅಧಿಕ ಬಹುಶಃ ದೇಶದಲ್ಲೇ ದೊಡ್ಡ ಮಟ್ಟದ ಆ ನಕಲಿ ಔಷಧಿಯನ್ನು ಪತ್ತೆ ಹಚ್ಚಿದ್ದಾರೆ. ಅದಕ್ಕೆ ನನ್ನ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗನ್ನ ಅಭಿನಂದನೆ ಸಲ್ಲಿಸ್ತೇನೆ, ಪ್ರಶಂಸೇನೆ. ಅದಕ್ಕಾಗಿ ಈಗಾಗಲೇ ಹೋಮ್ ಡಿಪಾರ್ಟ್ಮೆಂಟ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಸೇರಿ SIT ಕೂಡ ಇವತ್ತು ಮಾಡಲಾಗಿದೆ. SIT ಮಾಡಿ ಯಾಕೆಂತ ಹೇಳಿದ್ರೆ ಈ ಫ್ಯಾಕ್ಟರಿಗಳಿರುವುದು ಬೇರೆ ರಾಜ್ಯಗಳಲ್ಲಿ ಇಲ್ಲಿಗೆ ತಂದಿದ್ದಾರೆ. ಇದು ಬರೀ ನಮ್ಮ ಒಂದು ರಾಜ್ಯದ ಜಿಲ್ಲೆಯಲ್ಲಿ ಮಾತ್ರವಾ ಅಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದೆಯಾ ಅಥವಾ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಜಾಲ ಇದೆಯಾ ಎಲ್ಲ ಮತ್ತೆ ಯಾವ ಆಸ್ಪತ್ರೆಗೆ ಹೋಗಿದೆ, ಯಾವ ಆಸ್ಪತ್ರೆ ಕೊಟ್ಟಿದ್ದಾರೆ, ಯಾವ ಫಾರ್ಮಸಿ ಅವರು ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ಪತ್ತೆ ಹಚ್ಚಬೇಕಾಗಿ ಇವತ್ತು ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಾವು ಇವತ್ತು ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ಬಹುಶಃ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ನಾವು ಸಂಬಂಧಪಟ್ಟಂತ ರೆಕಾಗ್ನೈಸ್ ಕಂಪನಿಯಿಂದಲೇ ಇವತ್ತು ಅದನ್ನು 10% ಎಕ್ಸ್ಪರ್ಟ್ ಕಮಿಟಿ ಅವರು ನಿಗದಿಪಡಿಸಿದ ಔಷಧವನ್ನು ಟೆಂಡರ್ ಮುಖಾಂತರ ಖರೀದಿಸಿ ಕೊಡುವ ಕಾರಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾವೆಲ್ಲ ಜನೌಷಧಿ ಕೇಂದ್ರಕ್ಕೆ ಇನ್ನಿತರ ಕೇಂದ್ರ ಸುತ್ತಲುಗೊಳ್ಳಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. 2 ಸಲ ಅಲ್ಲಿರುವಂತಹ ಔಷಧಗಳನ್ನು ಮರುಚೆಕ್ ಮಾಡಬೇಕಂತ ಕೂಡ ನಾವು ಇವತ್ತು ತೀರ್ಮಾನ ಮಾಡಿ ಬಹುಶಃ ಯಾವೊಂದು ಆತಂಕವನ್ನು ಇವತ್ತು ಬಹುಶಃ ಸದಸ್ಯರು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ದೂರ ಮಾಡುವಂತೆಲ್ಲ ಪ್ರಯತ್ನ ನಮ್ಮ ಇಲಾಖೆ ಕ್ರಮ ಕೈಗೊಳ್ತಾ ಹೇಳಲಿಕ್ಕೆ ನಾನು ಇವತ್ತು